ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮಯೂರಿ ಕುಕಿಂಗ್ ಚಾನಲ್ಗೆ. ನಾನು ನಿಮಗೆ ಒಂದು ಒಳ್ಳೆ ಮ್ಯಾಜಿಕ್ ಪಿಜ್ಜಾ ಮಾಡಿ ತೋರಿಸ್ತೇನೆ. ಯಾಕಂದರೆ ಇಲ್ಲಿ ಪಿಜ್ಜಾ ಬೇಸ್ ಇಲ್ಲ, ಪಿಜ್ಜಾನ ಯಾವುದೇ ರೀತಿಯಾದಂಥ ಚೀಸ್ ತೊಗೊಂಡಿಲ್ಲ. ಅದು ಹೆಲ್ದಿಯಾಗಿರುವಂಥ ಮೊಟ್ಟೆ ಮತ್ತು ವೆಜಿಟೇಬಲ್ಸ್ಗಳನ್ನ ಬಳಸ್ಕೊಂಡು ಮ್ಯಾಗಿನ ಬಳಸ್ಕೊಂಡ್ಬಿಟ್ಟು ಸೂಪರಾಗಿರೋ ಪಿಜ್ಜಾನ ಮಾಡಿ ತೋರಿಸ್ತೇನೆ. ಹಾಗೆಯೇ ಈ ಪಿಜ್ಜಾ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡ್ಕೊಂಬರೋಣ ಬನ್ನಿ ಈ ಮ್ಯಾಜಿಕ್ ಪಿಜ್ಜಾ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಮೊದಲು 6 ಮೊಟ್ಟೆನ ತೊಗೊಂಡಿದ್ದೇನೆ, ಒಂದು 4 ಇಪ್ಪಿ ನೂಡಲ್ಸ್ ಮ್ಯಾಗಿನ ತೊಗೊಂಡಿದ್ದೇನೆ, ಹಾಗೆಯೇ ಮ್ಯಾಗಿದು ಮಸಾಲಾನ ತೊಗೊಂಡಿದ್ದೇನೆ, ಉದ್ದ ಕಟ್ ಮಾಡ್ಕೊಂಡಿರೋಂಥ ಒಂದು ಕ್ಯಾಪ್ಸಿಕಮ್ಮು, ಹಾಗೆ ರೌಂಡ್ ಶೇಪಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಆನಿಯನ್ನು, ಇಲ್ಲಿ ಸ್ವಲ್ಪ ಟೊಮೆಟೊ ಉದ್ದ ಕಟ್ ಮಾಡ್ಕೊಂಡಿದ್ದೇನೆ, ಇಲ್ಲಿ ಸ್ವಲ್ಪ ಟೊಮೆಟೊ ಕೆಚಪ್ಪು, ಹಾಗೆಯೇ ಸ್ವಲ್ಪ ಇಲ್ಲಿ ಎಣ್ಣೆ ತೊಗೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು. ಸ್ಟೋವ್ನ ಹಚ್ಕೊಂಡ್ಬಿಡ್ತೇನೆ. ಹಾಗೆಯೇ ಒಂದು ಪ್ಯಾನ್ ಇಟ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಮ್ಯಾಗಿನ ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಕೊಳ್ಳಂತೆ. ಉಪ್ಪು ಸ್ವಲ್ಪ, ಆಮೇಲೆ ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಹಾಗೆಯೇ ಇಪ್ಪಿ ನೂಡಲ್ಸ್ ಮಸಾಲಾನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಂಬರ್ತೇನೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದು ಸ್ವಲ್ಪ ನೀರು ಬಿಸಿ ಬರಲಿ, ಕುದೀತಾ ಇರ್ಬೇಕಾರೆ ಮೇಗೆನ ಹಾಕೊಳ್ಳಂತೆ. ಬನ್ನಿ, ಇವಾಗ ನೀರು ಕೂಡ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ಇಪ್ಪಿ ನೂಡಲ್ಸ್ನ ಹಾಕ್ಕೊಂಡ್ಬಿಡ್ತೇನೆ. ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಸಾಕು. ಒಂದು ಸ್ವಲ್ಪ ಉಪ್ಪು, ಇದು ಮ್ಯಾಗಿ ಹಿಡ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋಣಂತೆ. ಒಂದು ಇಪ್ಪಿ ಮಸಾಲಾನ ಹಾಕೋತಾ ಇದ್ದೇನೆ. ನೋಡಿ, ಇವಾಗ ಇದನ್ನು ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡೆ, ಅರೆ ಬರೆ ಬೇಯಿಸಿದ್ದೇನೆ. ಇವಾಗ ಸ್ಟಾರ್ಟ್ ಮಾಡೋಣ ಪಿಜ್ಜಾನ ಹೆಂಗೆ ಮಾಡೋದಂತ. ಇವಾಗ ಒಂದು ಪಾತ್ರೆನ ತೊಗೊಂಡಿದ್ದೇನೆ. ಈ ಪಾತ್ರೆಗೆ ಇವಾಗ ನಾನು ಮೊಟ್ಟೆನ ಒಡೆದಾಕ್ತೇನೆ. ಬನ್ನಿ, ಇವಾಗ ಮೊಟ್ಟೆ ಒಡೆದಾಕೊಳ್ಳೋಣ. ಒಂದು 6 ಮೊಟ್ಟೆನ ತೊಗೊಂಡಿದ್ದೇನೆ. ನೋಡಿ, ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಗರಂ ಮಸಾಲನ ಹಾಕ್ಕೊಳ್ಳೋಣ. ಹಾಗೆಯೇ ಇಲ್ಲಿ ಖಾರಕ್ಕೆ ತಕ್ಕನಷ್ಟು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳೋಣ. ಖಾರ ಜಾಸ್ತಿ ತಿಂದರೆ ಜಾಸ್ತಿ, ಕಡಿಮೆ ತಿಂದರೆ ಕಡಿಮೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಅಲ್ಲಿ ಬೇಯಿಸಿರೋದಕ್ಕೆ ಉಪ್ಪಿದೆ, ಇದಕ್ಕೆ ನೋಡ್ಕೊಂಬಿಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ. ಸಾಕು ಇಷ್ಟು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕಲಕ್ಬಿಟ್ಟು ಅರ್ಧಂಬರ್ಧ ಬೇಯಿಸಿರುವಂಥ ಮ್ಯಾಗಿನ ಇದ್ರೊಳಗೆ ಹಾಕ್ಕೊಂಬಿಡೋಣ. ಇವಾಗ ಇದಕ್ಕೆ ನಾನು ಅರ್ಧಂಬರ್ಧ ಬೇಯಿಸಿರುವಂಥ ಮ್ಯಾಗಿನ ಹಾಕ್ಕೊಂಬಿಡ್ತೇನೆ. ಎಷ್ಟು ಹಿಡಿತೈತೋ ಅಷ್ಟನ್ನು ಹಾಕ್ಕೊಂಬಿಡೋಣ. ಸ್ವಲ್ಪ ಬೇಕಾದರೆ ಸ್ವಲ್ಪ, ಎಲ್ಲ ಹಿಡ್ಕೊಂಡ್ರೆ ಎಲ್ಲನೂ ಹಾಕ್ಕೊಂಬಿಡ್ತೀನಿ. ನೋಡಿ, ನಾನು ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಇದನ್ನು ಪ್ಯಾನಿಗೆ ಲೋ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ಆಯಿತು. ಹೇಗೆ ಮಾಡೋದಂತ ಬನ್ನಿ ನೋಡ್ಕೊಂಬರೋಣ. ಸ್ಟವ್ ಹಚ್ಕೊಂಡ್ಬಿಡ್ತೇನೆ. ಹಾಗೆಯೇ ಒಂದು ಪ್ಯಾನ್ ಕೂಡ ಇಟ್ಕೊಂಬಿಡೋಣ. ಇದು ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಆಯಿಲ್ನ ಹಾಕ್ಕೊಳ್ಳಂತೆ. ಪ್ಯಾನ್ ಕೂಡ ಬಿಸಿಯಾಗಿದೆ. ಇದಕ್ಕೆ ನಾನು ಸ್ವಲ್ಪ ಆಯಿಲ್ನ ಹಾಕೋತೇನೆ. ಇದು ಕೆಳಗಡೆ ಇಲ್ಲಾಂದರೆ ತಳ ಹಿಡಿಯುತ್ತೆ, ಅದಕ್ಕೆ ಹೀಗೆ ಸ್ಪ್ರೆಡ್ ಮಾಡಿದರೆ ಆಯಿತು. ಬನ್ನಿ, ಇದಕ್ಕೆ ಇವಾಗ ಒಂದೊಂದನ್ನ ಕ್ಯಾಪ್ಸಿಕಮ್ನ ಇಟ್ಕೊಳ್ತಾ ಹೋಗೋಣ ಕೆಳಗಡೆ ಬೇಸ್ಗೆ. ಇದು ಸ್ವಲ್ಪ ನೀರಿದೆ ಅಲ್ಲ, ಚಟಪಟ ಅಂತ ಸಿಡಿಯುತ್ತೆ. ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಂಬಿಡೋಣ. ನೋಡಿ, ಹೀಗೆ ಹಾಕ್ಕೊಂಬಿಟ್ರೆ ಆಯಿತು. ಇರುವಂಥ ಮ್ಯಾಗಿನ ಹಾಕ್ಕೊಂಬಿಡ್ತೇನೆ. ಸಾಕು ಇಷ್ಟು. ನೋಡಿ, ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇದನ್ನು ನಾನು ಇವಾಗ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಮೇಲ್ಗಡೆ ನಾನು ಆನಿಯನ್ನ ಹಾಕೋತಾ ಇದ್ದೇನೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಇದನ್ನು ನಿಧಾನವಾಗಿ ಒಂದು 10-15 ನಿಮಿಷ ಬಿಡಬೇಕು, ಇದು ರೆಡಿ ಆಗಬೇಕಂದ್ರೆ. ನೋಡಿ, ಇಷ್ಟು ಸಾಕು ಆನಿಯನ್ನು. ಇಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಬೇಕಾದರೆ ಹಾಕ್ಕೋಬೋದು, ಬೇಡಾದರೆ ಇಲ್ಲ, ನಿಮ್ಮ ಚಾಯ್ಸು. ಇಷ್ಟ ಇದ್ದವರು ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಟೊಮೆಟೊನ ಹಾಕ್ಕೊಳ್ಳೋಣ, ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ. ಈಗ ಪಿಜ್ಜಾ ತಿನ್ಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೋ ಅದೇ ಥರನೇ ಅನಿಸುತ್ತೆ, ಆದರೆ ತಿನ್ಲಿಕ್ಕೆ ಮಾತ್ರ ಸೂಪರ್ ಡೂಪರ್ ಆಗಿರುತ್ತೆ. ಒಂದು ಸಾರಿ ಮನೇಲಿ ನೀವು ಮಾಡ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಇದು. ನೋಡಿ, ಇದಕ್ಕೆ ಇವಾಗ ಸ್ವಲ್ಪ ಲೈಟಾಗಿ ಉಪ್ಪನ್ನ ಉದುರಿಸ್ತಾ ಇದ್ದೇನೆ. ಹಾಗೆಯೇ ಒಂಚೂರು ಗರಂ ಮಸಾಲ ಕೈಯಿಂದನೇ ಉದುರಿಸ್ಕೋಬೇಕು, ಸ್ಪೂನಿಂದ ಬೇಡ.
ಲೈಟಾಗಿ ಸ್ವಲ್ಪ ಚಿಲ್ಲಿ ಪೌಡರು, ಇಷ್ಟಿಷ್ಟೇ, ಜಾಸ್ತಿ ಏನು ಬೇಡ. ಸ್ವಲ್ಪ ಹಿಪ್ಪಿ ನೂಡಲ್ಸ್ ಮಸಾಲಾನ ಹಾಕೊಳ್ಳೋಣ. ಟೇಸ್ಟು ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಾಯಿತು. ಇದಕ್ಕೆ ಸ್ವಲ್ಪ ಮೇಲೆ ಟೊಮೆಟೊ ಕೆಚಪ್ನ ಹಾಕೊಳ್ಳೋಣ, ಸ್ವಲ್ಪ ಸ್ವಲ್ಪ ಮಾತ್ರ, ಅಲ್ಲಿ ಇಲ್ಲಿ ಜಾಸ್ತಿ ಬೇಡ. ನೋಡಿ ಈಗ ಇದು ಮುಗೀತು. ಇದನ್ನು ನಾನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಬರೋಣ ಲೋ ಫ್ಲೇಮಲ್ಲಿ. ಬನ್ನಿ ಇವಾಗ 10 ನಿಮಿಷ ಆಗಿದೆ, ನೋಡೋಣ. ನೋಡಿ ಇಲ್ಲಿ ಅದಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳೋಂಥದ್ದು ಒಂದು ಮುಚ್ಚಳನ ಮುಚ್ಚಿದ್ದೇನೆ. ಹಾಗಾಗಿ ಇದನ್ನು ಓಪನ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ. ನೋಡಿ ಮ್ಯಾಜಿಕ್ ಪಿಜ್ಜಾ ಈ ರೀತಿಯಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಸೂಪರಾಗಿರುತ್ತೆ. ಇದನ್ನು ನಾನಿವಾಗ ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೇನೆ. ನೋಡಿ ಇಲ್ಲಿ ಮ್ಯಾಜಿಕ್ ಪಿಜ್ಜಾ ತುಂಬಾ ಸೂಪರಾಗಿ ಬಂದಿದೆ. ಕಟ್ ಕೂಡ ಮಾಡಿದೆ ನಾನು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಇದಕ್ಕೆ ಯಾವ ಟೊಮೆಟೊ ಕೆಚಪ್ಪು ಬೇಡ, ಚೀಸು ಬೇಡ, ಮೇಲ್ಗಡೆ ಹಾಕಿದ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೀಗೆ ಮನೆಯಲ್ಲೇ ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಡು ತಿನ್ಬೋದು. ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ.